ಇಂದಿನ ಪ್ರಶ್ನೆಗಳು. ತನ್ನ ಜೀವಿತಾವಧಿಯಲ್ಲಿ ನೀರು ಕುಡಿಯದೇ ಬದುಕುವ ಪ್ರಾಣಿ ಯಾವುದು? ಕಾಂಗರೂ ಇಲಿ, ಬೆಕ್ಕು, ಇಲಿ, ಒಂಟೆ. ಸರಿಯಾದ ಉತ್ತರ ಕಾಂಗರೂ ಇಲಿ. ನೀರಿಲ್ಲದೆ ಬದುಕುವುದು ಯಾವುದೇ ಜೀವಿಯಿಂದ ಸಾಧ್ಯವಿಲ್ಲ. ಆದರೆ ಕಾಂಗರೂ ಇಲಿ ತನ್ನ ಜೀವನದಲ್ಲಿ ಒಮ್ಮೆಯೂ ನೀರನ್ನು ಕುಡಿಯುವುದಿಲ್ಲ. ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಮೌಂಟ್ ಗಾಡ್ವಿನ್, ಧೌಲಗಿರಿ, ಕಿಲಿಮಂಜಾರೋ, ಮೌಂಟ್ ಎವರೆಸ್ಟ್. ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್. ನೇಪಾಳದಲ್ಲಿ ನೆಲೆಗೊಂಡಿರುವ ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಪರ್ವತವಾಗಿದೆ ಮತ್ತು ವಿಶ್ವದ 7 ಶಿಖರಗಳಲ್ಲಿ ಒಂದಾಗಿದೆ. ಒಂದು ವೇಳೆ ಪೂರ್ವ ದಿಕ್ಕನ್ನು ಆಗ್ನೇಯ ದಿಕ್ಕಿನಿಂದ ಬದಲಾಯಿಸಿದರೆ ಪಶ್ಚಿಮ ದಿಕ್ಕನ್ನು ಈ ಕೆಳಗಿನ ಯಾವ ದಿಕ್ಕಿನಿಂದ ಬದಲಾಯಿಸಬೇಕಾಗುತ್ತದೆ? ಉತ್ತರ ವಾಯುವ್ಯ, ಪಶ್ಚಿಮ, ಈಶಾನ್ಯ. ಸರಿಯಾದ ಉತ್ತರ ವಾಯುವ್ಯ. ಒಂದು ವೇಳೆ ಪೂರ್ವ ದಿಕ್ಕನ್ನು ಆಗ್ನೇಯ ದಿಕ್ಕಿನಿಂದ ಬದಲಾಯಿಸಿದರೆ ಪಶ್ಚಿಮ ದಿಕ್ಕನ್ನು ನಾವು ವಾಯುವ್ಯ ದಿಕ್ಕಿನಿಂದ ಬದಲಾಯಿಸಬೇಕಾಗುತ್ತದೆ. ಭಾರತದ ಹಳೆಯದಾದ ಪ್ರಿನ್ಸ್ ಮ್ಯೂಸಿಯಂ ಎಲ್ಲಿದೆ? ದೆಹಲಿ, ಕಲ್ಕತ್ತಾ, ಬೆಂಗಳೂರು, ಮಧ್ಯಪ್ರದೇಶ್. ಸರಿಯಾದ ಉತ್ತರ ದೆಹಲಿ. ಈ ವಸ್ತು ಸಂಗ್ರಹಾಲಯವು ಕಲೆ, ಶಿಲ್ಪಗಳು, ಅಪರೂಪದ ನಾಣ್ಯಗಳು ಮತ್ತು ಹಳೆಯ ಬಂದೂಕುಗಳು ಹಾಗೆ ಚಿಕಣಿ ವರ್ಣಚಿತ್ರಗಳ ಬೆಲೆ ಬಾಳುವ ಸಂಗ್ರಹವನ್ನು ಈ ಪ್ರಿನ್ಸ್ ಮ್ಯೂಸಿಯಂ ಹೊಂದಿದೆ. ಗಾಂಧಾರ ಕಲೆಯ ಪ್ರಮುಖ ಪೋಷಕರು ಶಕರು ಮತ್ತು ಕುಶಾಣರು. ಹಾಗಾದರೆ ಶಕಯುಗವನ್ನು ಆರಂಭಿಸಿದವರು ಯಾರು? ಚಂದ್ರಗುಪ್ತ ಮೌರ್ಯ, ಅಶೋಕವರ್ಮ, ಇಲ್ತಮಷ್, ಕನಿಷ್ಕ. ಸರಿಯಾದ ಉತ್ತರ ಕನಿಷ್ಕ. ಕನಿಷ್ಕ ಕುಶಾಣ ರಾಜವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬರು. ಅವನ ಆಳ್ವಿಕೆಯಲ್ಲಿ ಕುಶಾಣ ಸಾಮ್ರಾಜ್ಯವು ತನ್ನ ಅತ್ಯಂತ ವಿಸ್ತಾರವನ್ನು ತಲುಪಿತು. ಅಷ್ಟಮಠಗಳ ಸ್ಥಾಪಕರು ಯಾರು? ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಕಾಳಿದಾಸರು. ಸರಿಯಾದ ಉತ್ತರ ಮಧ್ವಾಚಾರ್ಯರು. ಸಂಸ್ಕೃತದಲ್ಲಿ ಅಷ್ಟ ಎಂದರೆ 8 ಎಂಬರ್ಥ ಮೂಡುತ್ತದೆ. ಸಂತ ಮಧ್ವಾಚಾರ್ಯರು 8 ಮಠಗಳನ್ನು ಸ್ಥಾಪಿಸಿದರು. ಮರಾಠ ವಂಶದ ಛತ್ರಪತಿ ಶಿವಾಜಿಯವರು ಪಟ್ಟಾಭಿಷೇಕವಾದ ಸ್ಥಳ ಯಾವುದು? ಪ್ರತಾಪಗಡ, ರಾಯಗಡ, ಥಾನೆ, ಸೊಲ್ಲಾಪುರ್. ಸರಿಯಾದ ಉತ್ತರ ರಾಯಗಢ್. ರಾಯಗಢ್ ಕೋಟೆಯ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಶಿವಾಜಿಯ ಮೊದಲ ರಾಜಧಾನಿಯಾಗಿತ್ತು. ಶಿವಾಜಿಯು ಈ ಕೋಟೆಯನ್ನು 1656ರಲ್ಲಿ ವಶಪಡಿಸಿಕೊಂಡರು. ಗುಲಾಮಗಿರಿ ಎಂಬ ಪುಸ್ತಕವನ್ನು ಬರೆದವರು ಯಾರು? ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ಜ್ಯೋತಿರಾವ್ ಫುಲೆ, ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ ಜ್ಯೋತಿರಾವ್ ಫುಲೆ. ಗುಲಾಮಗಿರಿ ಪುಸ್ತಕದ ಲೇಖಕರು ಜ್ಯೋತಿರಾವ್ ಗೋವಿಂದರಾವ್ ಫುಲೆ ಅವರು. ಅವರು 1827ರಲ್ಲಿ ಜನಿಸಿದರು. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ರವೀಂದ್ರನಾಥ್ ಟಾಗೂರ್, CV ರಾಮನ್, ಮದರ್ ತೆರೇಸಾ, ಅಮರ್ತ್ಯ ಸೇನ್. ಸರಿಯಾದ ಉತ್ತರ ರವೀಂದ್ರನಾಥ್ ಟಾಗೂರ್. ಅವರು ರಚಿಸಿದ ಸೂಕ್ಷ್ಮ ಸಂವೇದನೆಯ ನವನವೀನವೂ ಆದ ಸುಂದರವೂ ಆದ ಪದ್ಯ ಗೀತಾಂಜಲಿ ಕಾವ್ಯಕ್ಕೆ 1913ರ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ದಕ್ಕಿತು. ಈ ಮೂಲಕ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಏಷ್ಯಾದ ಮೊದಲಿಗರು ಎಂಬ ಗೌರವಕ್ಕೆ ಪಾತ್ರರಾದರು.
ವಾಯುಭಾರ ಮಾಪನದಲ್ಲಿನ ದಿಢೀರ್ ಕುಸಿತ ಏನನ್ನು ಸೂಚಿಸುತ್ತದೆ? ಮಳೆ, ಬಿರುಗಾಳಿ, ಆಹ್ಲಾದಕರ ಹವಾಮಾನ, ತೀವ್ರತರ ಶೀತ. ಸರಿಯಾದ ಉತ್ತರ ಬಿರುಗಾಳಿ. ವಾಯುಭಾರದಲ್ಲಿನ ದಿಢೀರ್ ಕುಸಿತವು ಹವಾಮಾನದಲ್ಲಿನ ಗಮನಾರ್ಹ ಬದಲಾವಣೆಯ ಸೂಚನೆಯಾಗಿದೆ. ಇದು ಸಾಮಾನ್ಯವಾಗಿ ತೀವ್ರ ಹವಾಮಾನ ವಿದ್ಯಮಾನಗಳೊಂದಿಗೆ ಸಂಬಂಧಿಸಿದೆ.